ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಈ ಒಂದು ಕ್ಲಾಸಲ್ಲಿ ಇದು ಭಾಳ ಬ್ರೀಫ್ ಕ್ಲಾಸ್ ಇರುತ್ತೆ. ನಾವು ಹೇಳಿದ್ದು ಎಕ್ಸಾಮ್ PCKE ಎಕ್ಸಾಮ್ ಅಲ್ಲಿ ಬಂದಿದ್ದು ಅನ್ನುವಂತಹ ಒಂದು ವಿಶಿಷ್ಟ ವಿಡಿಯೋ ಇದು. ನಮ್ಮ ಟೆಸ್ಟ್ ಸೀರೀಸ್ ಇಂದ ಮತ್ತೆ ನಮ್ಮ ರ್ಯಾಂಕ್ ಬೂಸ್ಟರ್ ನೋಟ್ಸ್ ಇಂದ ಏನೇನು ಪ್ರಶ್ನೆಗಳು PC ಎಕ್ಸಾಮ್ ಅಲ್ಲಿ ಬಂದಿತ್ತು ಅನ್ನೋದನ್ನ ಬ್ರೀಫ್ ಆಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಒಂದು ರ್ಯಾಂಕ್ ಬೂಸ್ಟರ್ ನೋಟ್ಸು. ಸರ್ ಇದನ್ನು ಯಾರಿಗೆ ಕೊಟ್ಟಿದ್ರಿ ಸರ್ ಅಂತ ನೀವು ಕೇಳ್ಬೋದು. ಒಂದೇದು ನಮ್ಮ ವಿಜಯ ಮಾರ್ಗದರ್ಶಿ ಅಂತ ಹೇಳಿ ಮೇನಲ್ಲೇನೆ ಒಂದು ಬ್ಯಾಚ್ ಅನ್ನ ಮಾಡಿದ್ವಿ. 2 ಬ್ಯಾಚ್ ಆಗಿತ್ತು, ಒಂದು ಮೇನಲ್ಲಿ ಇನ್ನೊಂದು ಜೂನಲ್ಲಿ ಮಾಡಿದ್ವಿ. 1ನೇ ಬ್ಯಾಚ್ ಅಲ್ಲಿ ಒಂದು 50 ಜನ ಇದ್ರು, 2ನೇ ಬ್ಯಾಚ್ ಅಲ್ಲಿ ಒಂದು 30 ಜನ ಸೇರ್ಕೊಂಡಿದ್ರು. ಅಲ್ಲಿ ನೋಟ್ಸು, ಟೆಸ್ಟ್ ಸೀರೀಸು, ಗೈಡೆನ್ಸು, ಏನೇನು ಮಾಡ್ಬೇಕು ಅನ್ನೋದು ಪ್ರತಿಯೊಂದನ್ನು ನಾವು ಹೇಳ್ಕೊಟ್ಟಿದ್ವಿ. ಸೊ ಅದರ ಪ್ರಕಾರ ಒಂದಿಷ್ಟು ಜನ PC ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ. ಒನ್ ಆಫ್ ದಿ ಮೈ ಸ್ಟೂಡೆಂಟ್, ಹೀಸ್ ನೇಮ್ ಇಸ್ ರಾಕೇಶ್, ಅವರೇ ಈ ಒಂದು PDF ಅನ್ನ ಕಂಪೈಲ್ ಮಾಡಿ ನನಗೆ ಕೊಟ್ಟಿರೋದು. ಈ PDF ಏನಿದೆ ವಿತ್ ಪ್ರೂಫ್ PDF ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಇದೆ. ನೀವು ಹೋಗಿ ಬೇಕಾದ್ರೆ ಒಂದು ಸಲ ನೋಡ್ಬೋದು ಸ್ನೇಹಿತರೆ. ಓಕೆನಾ, ತೋರಿಸ್ತೀನಿ ನಾನು ಎಲ್ಲಿದೆ ಅನ್ನೋದು ತೋರಿಸ್ತೀನಿ. ಇದು ಒಂದು ಬರೀ ಇದು ಪಾಲಿಟಿ ಸ್ಯಾಂಪಲ್ ನಾನು ತಗೊಂಡು ಬಂದಿದ್ದೀನಿ. ಇನ್ನೊಂದು PDF ಇದೆ, ಅದು ನಿಮ್ಗೆ ಎಲ್ಲಿದೆ ಅಂತ ತೋರಿಸ್ತೀನಿ. ಅಲ್ಲಿ ಹಿಸ್ಟ್ರಿ ಮತ್ತೆ ಜೋಗ್ರಫಿ ಅದು ಕೂಡ ಇದೆ. ನಾವು ಕೊಟ್ಟಿದ್ದು ಅವರಿಗೆ ಮೇಜರ್ ಆಗಿ ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ, ಬಜೆಟ್, ಈ 4 ಸಬ್ಜೆಕ್ಟದ್ದು ನೋಟ್ಸ್ ಅನ್ನ ನಾವು ಕೊಟ್ಟಿದ್ವಿ. ಓಕೆನಾ, ರಿಮೈನಿಂಗ್ ಟೆಸ್ಟ್ ಏನಿದೆ ಅಲ್ಲ, ನಮ್ಮ PC ಟೆಸ್ಟ್ ಮತ್ತು ಅಲ್ಲಿ ಮಾರ್ಗದರ್ಶಿ ಟೆಸ್ಟ್ ಆಲ್ಮೋಸ್ಟ್ ಸೇಮ್ ಇತ್ತು. ಹೀಗಾಗಿ ಭಾಳ ಏನು ಬದಲಾವಣೆ ಇರಲಿಲ್ಲ. ಬಟ್ ನೋಟ್ಸ್ ಒಂದು ಗೇಮ್ ಚೇಂಜರ್ ಪ್ಲಸ್ ಟೆಸ್ಟ್ ಎರಡನ್ನೂ ಯಾರು ಚೆನ್ನಾಗಿ ಮಾಡಿದ್ದೀರಾ ಅವರು ಚೆನ್ನಾಗಿ ಅಂಕಗಳನ್ನು ಗಳಿಸಿದ್ದಾರೆ. ಇಲ್ಲಿ ನೋಡಿ, ಒಂದು ಪಾಲಿಟಿ ರಿಲೇಟೆಡ್ ಕ್ವಶನ್. ಶಾಸನ ರಚನೆಗೆ ಅಂದ್ರೆ ಲೆಜಿಸ್ಲೇಷನ್ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತ 3 ಹೇಳಿಕೆಗಳಿದಾವೆ. ಓಕೆನಾ, ಇದು ಎಲ್ಲಿ ಬರುತ್ತೆ? ಪಾರ್ಲಿಮೆಂಟ್ ಚಾಪ್ಟರ್ ಅಲ್ಲಿ ಬಿಲ್ಸ್, ಮಸೂದೆಗಳು ಅಂತ ಒಂದು ಟಾಪಿಕ್ ಇದೆ ಅಲ್ವಾ. ಸೊ ಅದೇ ರೀತಿ ನಮ್ದು ಮಸೂದೆಗಳು. ಆಮೇಲೆ ನೋಡಿ, ಪರೀಕ್ಷಾ ಟ್ರ್ಯಾಪ್ ಅನ್ನು ಕೂಡ ಕೊಟ್ಟಿದ್ದೀವಿ. ಧನ ಮಸೂದೆಗಳು ಅಂದ್ರೆ ಹಣಕಾಸು ಮಸೂದೆ ಅಥವಾ ಧನ ಮಸೂದೆ ಅಂತಾನು ಕರಿತೀವಿ. ಧನ ಮಸೂದೆ, ಹಣಕಾಸಿನ ಮಸೂದೆ 107 ಅಲ್ಲ 1110, ಅದು ನಮಗೆ ಗೊತ್ತಿದೆ ಅಲ್ವಾ. ಅವೆಲ್ಲವೂ ಡೀಟೇಲ್ ಆಗಿ ನಿಮಗೆ ಇಲ್ಲಿ ನಾವು ನೋಟ್ಸ್ ಅಲ್ಲಿ ಕೊಟ್ಟಿದ್ದೀವಿ. ಅದು ಕೂಡ ನೋಡಿ, ಇಲ್ಲಿ ಡಿಫರೆನ್ಸ್ ಲೋಕಸಭೆ ವಿಸರ್ಜನೆಯಾದಾಗ ಯಾವ ಬಿಲ್ ಏನಾಗುತ್ತೆ, ಅದು ಎಕ್ಸಾಮ್ ಟ್ರ್ಯಾಪ್ ವಿತ್ ಎಕ್ಸಾಂಪಲ್ಸ್. ನಿಮಗೆ ವಿತ್ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗ ಒಂದು ಬಿಲ್ ರದ್ದಾಗುತ್ತೆ ಅದಕ್ಕೊಂದು ಎಕ್ಸಾಂಪಲ್, ಯಾವಾಗ ಲ್ಯಾಪ್ಸ್ ಆಗುತ್ತೆ ಅದಕ್ಕೊಂದು ಎಕ್ಸಾಂಪಲ್ ನೋಟ್ಸ್ ಅಲ್ಲಿ ಕೊಟ್ಟಿರುವಂತದ್ದು. ಓಕೆನಾ, ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿ, UPSC ಸದಸ್ಯರನ್ನು ಯಾರು ನೇಮಕಾತಿ ಮಾಡುವವರು? ಇದೆಲ್ಲರೂ ಗೊತ್ತಿದೆ, ಭಾರತ ರಾಷ್ಟ್ರಪತಿಗಳು ನೇಮಕಾತಿ ಮಾಡ್ತಾರೆ. ಇದು ಈಸಿ, ಏನ್ ಸರ್ ಇಷ್ಟು ಈಸಿ ಇದೆಯಲ್ಲ? ಇದೆಲ್ಲ ಬುಕ್ಕಲ್ಲೂ ಕವರ್ ಆಗಿರುತ್ತೆ, ನಮ್ಮ ಬುಕ್ಕಲ್ಲೂ ಕವರ್ ಆಗಿರುತ್ತೆ, ನಮ್ಮ ನೋಟ್ಸ್ ಅಲ್ಲೂ ಕೂಡ ಕವರ್ ಆಗಿರುತ್ತೆ. ನೋಡಿ, ಇದು ಕೂಡ ನಮ್ಮ ನೋಟ್ಸ್ ಅಲ್ಲೂ ಕೂಡ ಏನಾಗಿದೆ, ಕವರ್ ಆಗಿದೆ. ರಾಷ್ಟ್ರಪತಿಗಳು ಅಂತ ಒಂದು ಚಾಪ್ಟರ್ ಬರುತ್ತೆ. ರಾಷ್ಟ್ರಪತಿಗಳು ಯಾರ್ಯಾರನ್ನ ನೇಮಕ ಮಾಡುತ್ತಾರೆ ಅನ್ನೋದು ಇಲ್ಲೆಲ್ಲ ಇದೆ ನೋಡಿ. UPSC ಮತ್ತು ಸದಸ್ಯರನ್ನ ಹಣಕಾಸು ಆಯೋಗದ ಸದಸ್ಯ ನೇಮಕ ಮಾಡುತ್ತಾರೆ, ಡೈರೆಕ್ಟ್ ಹಿಟ್ಟು. ಅದು ಬಿಟ್ಟು ಸರ್ ನಿಮ್ಮ ಟೆಸ್ಟ್ ಸೀರೀಸ್ ಇಂದ ಏನ್ ಬಂದಿದೆ ಅಂತ ನೀವು ಕೇಳ್ಬೋದು. ಅದಕ್ಕಿಂತ ಮುಂಚೆ 7ನೇ ಅನುಸೂಚಿ ನಮಗೆ ಗೊತ್ತಿದೆ, ಇದೆಲ್ಲರೂ ಗೊತ್ತು. ಬೇಸಿಕ್ ಕ್ವಶನ್. 7ನೇ ಅನುಸೂಚಿ ಅಂದ್ರೆ 7th ಶೆಡ್ಯೂಲ್, ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ರಾಜ್ಯ ಪಟ್ಟಿ, ಓಕೆ, ಸಮರ್ಥಿ ಪಟ್ಟಿ ಮತ್ತೆ ಕೇಂದ್ರ ಪಟ್ಟಿ. ABC ಇದ್ರ ಆನ್ಸರ್ ಈಸಿ ಇದೆ, ಗೊತ್ತಿದೆ. ಅದು ಕೂಡ ನಮ್ಮ ನೋಟ್ಸ್ ಅಲ್ಲಿ ಬಹಳ ನೀಟಾಗಿ ಕವರ್ ಮಾಡಿದೀವಿ. ಶೆಡ್ಯೂಲ್ಸ್ ಅಂತಾನೆ ಒಂದು ಸಪರೇಟ್ ಚಾಪ್ಟರ್ ಅನ್ನೇ ನಾನು ಕೊಟ್ಟಿದ್ದೀನಿ. ಶೆಡ್ಯೂಲ್ಸ್ 12 ಶೆಡ್ಯೂಲ್ ಅನ್ನ ನೀಟಾಗಿ ಪ್ರತಿಯೊಂದು ಚಾಪ್ಟರ್ನ ನಾವು ಕೊಟ್ಟಿದ್ದೀವಿ ನಮ್ಮ ನೋಟ್ಸ್ ಅಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ ಯಾವ್ದು ಎಲ್ಲೆಲ್ಲಿದೆ ಅಂತ ಹೇಳಿ ಗೊತ್ತಾಗತ್ತೆ. ಅದೇ ರೀತಿ ಎಕ್ಸಾಮ್ ಓರಿಯೆಂಟೆಡ್ ಎಡಿಷನಲ್ ಪಾಯಿಂಟ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ. ರೆಸಿಡ್ಯೂರಿ ಪವರ್ಸ್ ಯಾವ ವಿಧಿಲಿ ಬರುತ್ತೆ ನೆಕ್ಸ್ಟ್ ಕೇಳಬಹುದು ಅವ್ರ ಎಕ್ಸಾಮ್ಸ್ ಅಲ್ಲಿ, ಆಯ್ತಾ. ನೆಕ್ಸ್ಟ್ ಕ್ವಶನ್, ನಮ್ಮ ಟೆಸ್ಟ್ ಸೀರೀಸ್ ಇಂದ ಯಾವುದು ಬಂದಿದೆ? ಇದು ನಮ್ಮ ಪಾಲಿಟಿ ಟೆಸ್ಟ್ ಇಂದ ಬಂದಿರುವಂತದ್ದು. ಈ ಪ್ರಶ್ನೆ ನೋಡೋಣ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಅಂದ್ರೆ ಪಾರ್ಲಿಮೆಂಟರಿ ಗೌರ್ಮೆಂಟ್ ಅಲ್ಲಿ ಕಾರ್ಯಾಂಗವು ಯಾವುದಕ್ಕೆ ಉತ್ತರದಾಯಿತ್ವವಾಗಿರುತ್ತದೆ? ಎಕ್ಸಿಕ್ಯೂಟಿವ್ ಈಸ್ ರೆಸ್ಪಾನ್ಸಿಬಲ್ ಟು ವಿಚ್ ಆಫ್ ದಿ ಫಾಲೋವಿಂಗ್? ಯಾರಿಗೆ? ಶಾಸಕಾಂಗಕ್ಕೆ. ಎಕ್ಸಿಕ್ಯೂಟಿವ್ ಯಾರಿಗಾಗಿರ್ತಾರೆ? ಶಾಸಕಾಂಗಕ್ಕಾಗಿರ್ತಾರೆ. ಇದು ಡೈರೆಕ್ಟ್ UPSC ಪ್ಯಾಟರ್ನ್ ಕ್ವಶನ್ ಇದು. ಓಕೆನಾ, UPSC ಯಾರು ಓದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕೆ ಬೇಕು ನೋಡಿ, ಇಲ್ಲಿ ಈಸಿ ಇದೆ. ಶಾಸಕಾಂಗವು ಕಾರ್ಯಾಂಗವನ್ನು ನಿರ್ವಹಿಸುತ್ತದೆ. ಇದು ನಮ್ಮ ಡೈರೆಕ್ಟ್ ಹಿಟ್ KEA ಪ್ಯಾಟರ್ನ್ ಅಲ್ಲಿನೇ ನಮ್ಮ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾ ಇದ್ದೀವಿ. ಯಾರು VAOಗೆ ಓದಬೇಕು ಅಂತ ಇದ್ದೀರಾ? ಓಕೆ ಸರ್, ನನಗೆ ಸಬ್ಜೆಕ್ಟ್ ವೈಸ್ ಬೇಕು ಅಂದ್ರೆ ಸಬ್ಜೆಕ್ಟ್ ವೈಸ್ ಇದೆ, ಪ್ಲಸ್ ಫುಲ್ ಲೆಂತ್ ಕಮ್ಯುನಿಕೇಶನ್, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಮತ್ತು ಕಮ್ಯುನಿಕೇಶನ್ ಫುಲ್ ಲೆಂತ್ ಎಲ್ಲವೂ ಇದೆ. ಟೋಟಲ್ 38 ಟೆಸ್ಟ್ ಆಗುತ್ತೆ. ಇವತ್ತು ಮತ್ತೆ ನಾಳೆ ಅಂದ್ರೆ ಭಾನುವಾರ ಮತ್ತು ಸೋಮವಾರ 2 ದಿನ ಆಫರ್ ಇರುವಂತದ್ದು 1350 ರೂಪಾಯಿ. ಓಕೆನಾ ಸರ್, ನನಗೆ ಸಬ್ಜೆಕ್ಟ್ ವೈಸ್ ಬೇಡ ಸರ್, ನನಗೆ VAO ಬರೀ ಒಂದಿಷ್ಟು ಫುಲ್ ಲೆಂತ್ ಕೊಟ್ಟರೆ ಸಾಕು ಸರ್. ಫುಲ್ ಲೆಂತ್ 21 ಟೆಸ್ಟು ಪ್ಲಸ್ ಕಮ್ಯುನಿಕೇಶನ್ ಒಂದು 3 ಎಕ್ಸ್ಟ್ರಾ ಇರುತ್ತೆ. ಇದಕ್ಕೆ ಬರೀ 555 ರೂಪಾಯಿ. ಇಲ್ಲಿ ಕಮ್ಯುನಿಕೇಶನ್ ಮತ್ತೆ GK ಫುಲ್ ಲೆಂತ್ ಪ್ಲಸ್ ಸ್ಪೆಷಲ್
ಸಿಲೆಬಸ್ ಇದೆ ಅಲ್ವಾ KA ಅದು ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ತೆಗೆದುಕೊಳ್ಬಹುದು. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? 25 ಆಗಸ್ಟ್ 25ನೇ ತಾರೀಕು ಏನಾಗುತ್ತೆ, ಇದು ಶುರು ಆಗುತ್ತೆ. ಓಕೆನಾ, ನೀವು ಜಾಯಿನ್ ಆಗಬಹುದು. ಓಕೆನಾ, ಭಾರತೀಯ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿ ಇದೆ? ಈಸಿ ಕ್ವಶನ್, ಸಂವಿಧಾನದ ಪಾರ್ಟ್ ಅಲ್ವಾ. ಸೊ ಅದು ನೋಡಿ, ನಮ್ಮ ತುರ್ತು ಪರಿಸ್ಥಿತಿ ಚಾಪ್ಟರ್ ಇದೆ, ಭಾಗ 18 ಗೊತ್ತಿರುತ್ತೆ. ಓಕೆನಾ, ಸೊ ಎಲ್ಲವನ್ನ ನೀಟಾಗಿ ನಾವು ನಮ್ಮ ನೋಟ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀವಿ. 356ನೇ ವಿಧಿ ಡೈರೆಕ್ಟ್ ನೋಟ್ಸ್ ಅಲ್ಲೂ ಇರುತ್ತೆ, ಟೆಸ್ಟ್ ಸೀರೀಸ್ ಅಲ್ಲೂ ಇರುತ್ತೆ. ಯಾವ್ದಾವ್ದಕ್ಕೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ, ಮೂಲಭೂತ ಹಕ್ಕುಗಳು ಯಾವಾಗ ಆಗುತ್ತೆ, ಯಾವ್ದು ತಪ್ಪಂತ ನೋಡಿ, ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಮೂಲಭೂತ ಹಕ್ಕುಗಳು ಪರಿಣಾಮ ಬೀರುತ್ತಾ? ಬೀರಲ್ಲ. ಯಾವಾಗ ಬೀರುತ್ತೆ ಪರಿಣಾಮ? 358 ಮತ್ತೆ 359, ಆವಾಗ ಮಾತ್ರ ಮೂಲಭೂತ ಹಕ್ಕುಗಳ ಮೇಲೆ ಒಂದಿಷ್ಟು ಪರಿಣಾಮ ಬೀರುತ್ತೆ. ಅಲ್ಲೂ ಕೂಡ ಡಿಫರೆನ್ಸ್ ಇದೆ, ಅದನ್ನು ಕೂಡ ಬಹಳ ನಡುವಿನ ವ್ಯತ್ಯಾಸವನ್ನ ತುಂಬಾ ಚೆನ್ನಾಗಿ ನಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಸಂವಿಧಾನ ರಚನಾ ಸಭೆ ರಾಜೇಂದ್ರ ಪ್ರಸಾದ್ ಸ್ವೀಕರಿಸುವ ಮೊದಲು ಯಾವ ಹಂಗಾಮಿ ಅಧ್ಯಕ್ಷರಾಗಿದ್ದರು? ಯಾರಾಗಿದ್ರಪ್ಪ? ಇದು ಗೊತ್ತಿದೆ, ಇದು ಈಸಿ ಇದು. ಓಕೆನಾ, ಸೊ ಅದು ಎಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದೀವಿ. ಸಂವಿಧಾನ ರಚನಾ ಸಭೆಯ ಬಲ ಹೇಗಿತ್ತು, ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಯಾರು ಯಾವುದರ ಸದಸ್ಯರಾಗಿದ್ರು ಅನ್ನೋದನ್ನ, ಆಮೇಲೆ ರಾಷ್ಟ್ರೀಯ ಚಿಹ್ನೆಗಳು, ನಮ್ದು ಧ್ವಜ, ಮತ್ತೆ ಕಾಮನ್ವೆಲ್ತ್ ಯಾವಾಗ ಜಾಯ್ನ್ ಆಗ್ತಾರೆ, ಎಲ್ಲವನ್ನ, ಸಂವಿಧಾನ ದಿವಸ ಅಂತ ಯಾವಾಗ ಮಾಡ್ತೀವಿ, ಏನು ಎಲ್ಲವನ್ನ, ಇಂಪಾರ್ಟೆಂಟ್ ಡೇಸ್ ಅನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್ ಎಲ್ಲವನ್ನ ಕೊಟ್ಟಿದ್ದೇವೆ. ಇದು ನೋಡಿ, ಪೊಲಿಟಿ 2 ಎರಡನೇ ಪೊಲಿಟಿ ಟೆಸ್ಟ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಭಾರತ ಸಂವಿಧಾನ ಮೂಲ ರಚನೆ ಸಂವಿಧಾನ ಸಂಯುಕ್ತ ವ್ಯವಸ್ಥೆ, ಜಾತಿವಾದ, ಮೂಲಭೂತ ಹಕ್ಕುಗಳನ್ನು ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಸಂವಿಧಾನ ಎಲ್ಲೂ ವ್ಯಾಖ್ಯಾನಿಸಲ್ಲ. ಯಾರು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ ಹೇಳುತ್ತೆ. ವಿಚ್ ಇಸ್ ದಿ ಏನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್, ಅಂದ್ರೆ ಮೂಲ ಸಂವಿಧಾನದ ಮೂಲ ಸಂರಚನೆ ಅಂದ್ರೆ ಯಾವುದು ಅಂತ ಹೇಳೋದು ಸುಪ್ರೀಂ ಕೋರ್ಟ್. ಸಂವಿಧಾನದಲ್ಲಿ ಎಲ್ಲೂ ವ್ಯಾಖ್ಯಾನಿಸಿಲ್ಲ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ರಿಲೇಟೆಡ್ ಎಲ್ಲವೂ ಇದೆ ಇಲ್ಲಿ. ಬೇಸಿಕ್ ಸ್ಟ್ರಕ್ಚರ್ ರಿಲೇಟೆಡ್ ಕ್ವಶನ್ ಇದೆ. ನೀವು ಡೈರೆಕ್ಟ್ ಆಗಿ ಇದನ್ನು ಓದಿದ್ರು ಸಹಿತ ಡೈರೆಕ್ಟ್ ಆಗಿ ಆ ಪ್ರಶ್ನೆಗೆ ಆನ್ಸರ್ ಅನ್ನ ಹಾಕಬಹುದು. ನಮ್ದು ಒಂದು ವಿಶೇಷತೆ ಏನು ಗೊತ್ತಾ, ಟೆಸ್ಟ್ ಸೀರೀಸ್ದು ನೋಡಿ, ಇಲ್ಲಿ ಸರಿಯಾದ ಉತ್ತರ ಇದೆ. ಓಕೆ, ಪರೀಕ್ಷೆಯ ಮೂಲಕ ಪ್ರಮುಖ ಅಂಶಗಳು ಅಂತ ಕೊಟ್ಟಿದ್ದೀವಿ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಗಮನಿಸಬೇಕಾದ ಅಂಶಗಳು ಅಂತ ಹೇಳಿ, ಪರೀಕ್ಷಾ ಟ್ರ್ಯಾಪ್ ಪಾಯಿಂಟ್ಸ್, ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್, ಎಲ್ಲಿ ನೀವು ಎಕ್ಸಾಮ್ ಅಲ್ಲಿ ಗೊಂದಲಕ್ಕೊಳಗಾಗ್ತೀರಾ, ಎಲ್ಲಿ ಕನ್ಫ್ಯೂಸ್ ಆಗ್ತೀರಾ, ಅದೆಲ್ಲವನ್ನ ನೀಟಾಗಿ ನಾವಿಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿ ಪ್ರತಿ ಪ್ರಶ್ನೆಯ ಸುತ್ತಲೂ ಇನ್ನೂ ಏನೇನು ಓದಬೇಕು ಅನ್ನುವಂಥ ಅಂಶವನ್ನು ಕೂಡ ಕೊಟ್ಟಿದ್ದೇವೆ. ಅದನ್ನು ಓದಿಬಿಟ್ರೆ ನಮ್ಮ ಟೆಸ್ಟ್ ಸೀರೀಸ್ ಸಿನಾಪ್ಸಸ್ ಪ್ಲಸ್ ಏನು ಇನ್ನೂ ಓದಬೇಕು ಅಂತ ಕೊಟ್ಟಿದ್ದೀವಲ್ವಾ, ಇದು ಎರಡನ್ನ ಮಾಡಿಬಿಟ್ರೆ ನಿಮ್ದು ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಆಗತ್ತೆ. ಓಕೆ, ಯು ಕ್ಯಾನ್ ಪ್ರಿಪೇರ್ ಬೆಟರ್, ರೈಟ್? ಸೊ ಇದು ಇಂಪಾರ್ಟೆಂಟ್. ಅದೇ ರೀತಿ ಒಂದಿಷ್ಟು ಮೂಲಭೂತ ಹಕ್ಕುಗಳ ವಿಧಿಗಳು, ಮ್ಯಾಚ್ ದಿ ಫಾಲೋವಿಂಗ್ ಪ್ರಶ್ನೆ ಕೂಡ ಬಂದಿತ್ತು. ಇಲ್ಲಿ ಸೇಮ್ ಮೂಲಭೂತ ಹಕ್ಕುಗಳ ವಿಧಿಗಳು ನಮ್ಮ ನೋಟ್ಸ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿದೆ. ಸೊ ಇವೆಲ್ಲ ನೋಟ್ಸ್ ಅಲ್ಲೂ ಇರುತ್ತೆ. ಸೊ ನಮ್ದು ನೋಟ್ಸ್ ಅಲ್ಲಿ ಇದೆ. ಸರ್ ನಿಮ್ಮ ನೋಟ್ಸ್ ಯಾಕೆ ತಗೋಬೇಕು ಅಂತಂದ್ರೆ, ನಮ್ಮ ನೋಟ್ಸ್ನ ವಿಶೇಷತೆನೇ ಏನಂತಂದ್ರೆ, ಪಾಯಿಂಟ್ ವೈಸು, ಎಕ್ಸಾಮ್ ಪರ್ಸ್ಪೆಕ್ಟಿವ್, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ನು ವಿತ್ ಎಕ್ಸಾಂಪಲ್ಸು, ಸರಳ ಭಾಷೆಯಲ್ಲಿ ನಿಮಗೆ ಅರ್ಥ ಮಾಡಿಸಿದ್ದೀವಿ. ಯಾವುದೇ ಗೂಗಲ್ ಟ್ರಾನ್ಸ್ಲೇಷನ್ ಇಲ್ಲ. ಇಂಗ್ಲಿಷ್ ಮೀಡಿಯಮು ಇದೆ, ಕನ್ನಡ ಮೀಡಿಯಮು ಇದೆ. ಈಗ ನಮ್ಮ KS ವಿಜಯ ಮಾರ್ಗದರ್ಶಿ ಅಂತ ಯಾರು ತಗೊಂಡಿದ್ದಾರೆ, KS ಮೆಂಟರ್ಶಿಪ್ ತಗೊಂಡಿದಾರಲ್ವಾ, ಅವ್ರಿಗೆ ಮಾತ್ರ ನೋಟ್ಸ್ ಕೊಡ್ತಾ ಇದ್ದೀವಿ. ಈ ನೋಟ್ಸ್ ಇನ್ನೂ ಒಂದು 3 to 4 ಡೇಸ್ ಅಲ್ಲಿ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ ಸಿಗುತ್ತೆ. ಅಮೌಂಟ್ ಎಷ್ಟು ಅನ್ನೋದನ್ನ ನಾವು ನಿರ್ಧರಿಸಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೀವಿ. ಓಕೆನಾ, ಇದೇ ರೀತಿ ಪ್ರತಿಯೊಂದನ್ನು ನಮ್ಮ ನೋಟ್ಸು ಈ ಸಿನಾಪ್ಸಸ್ ಅಲ್ಲೂ ಕೂಡ ಏನ್ ಮಾಡಿದೀವಿ, ನಾವು ಕವರ್ ಮಾಡಿದೀವಿ. ಪ್ಲಸ್ ನೋಟ್ಸ್ ಅಲ್ಲೂ ಕೂಡ ಕವರ್ ಮಾಡಿದೀವಿ. ಓಕೆ, ಯಾರಿಗೆ ನಮ್ಮ ಟೆಸ್ಟ್ ಸೀರೀಸ್ ಬೇಕು ಆ ಟೆಸ್ಟ್ ಸೀರೀಸ್ನ ತಗೋಬಹುದು, ನೋಟ್ಸ್ ಬೇಕು ನೋಟ್ಸ್ ತಗೋಬಹುದು, ನಿಮಗೆ ಬಿಟ್ಟಿದ್ದು. ಓಕೆನಾ, ಇದು ಬಿಟ್ಟು ನೋಡಿ, ನಾನು ನಿಮಗೆ ತೋರಿಸ್ತೀನಿ ಈಗ. ಐ ವಿಲ್ ಜಸ್ಟ್ ಶೋ ಯು. ಓಕೆ, ಸೊ ಇದು ಪಾಲಿಟಿ ಆಯಿತು. ಇಲ್ಲಿ ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಪ್ರಶ್ನೆಗಳು ನಮ್ಮ ಟೆಸ್ಟ್ ಸೀರೀಸಿಂದ ಯಾವ್ದಾವ್ದು ಬಂದಿತ್ತು ಅನ್ನೋದನ್ನು ನಮ್ಮ ಸ್ಟೂಡೆಂಟೇ ಕಂಪೈಲ್ ಮಾಡಿರುವಂಥದ್ದು, ನಾನಲ್ಲ. ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಯಾವ್ದಾವ್ದು ಬಂದಿತ್ತು ಅನ್ನೋದನ್ನು ನಮ್ಮ ಸ್ಟೂಡೆಂಟೇ ಏನು ಮಾಡಿದ್ದಾರೆ, ಕಂಪೈಲ್ ಮಾಡಿದ್ದಾರೆ. ನಿಮಗೆ ಇದು ಗೊತ್ತಾಗುತ್ತೆ. ಈ PDF ನಾನು ಜಸ್ಟ್ ಓದ್ತಾ ಹೋಗಲ್ಲ, ಮತ್ತು ಅದೇ ಓದೋದು ಅದೇ ಇದಾಗುತ್ತೆ. ಯು ಜಸ್ಟ್ ಗೋ ಆ್ಯಂಡ್ ಚೆಕ್ ಇನ್ ಅವರ್ ಟೆಲಿಗ್ರಾಮ್, ಯು ಗೆಟ್ ಟು ನೋ ದಟ್. ಅಂದರೆ ನಮ್ಮ ಪ್ರಶ್ನೆಗಳ ತಾಕತ್ತೇನು ಅನ್ನೋದು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಗೊತ್ತಾಗುತ್ತೆ. ಓಕೆನಾ, ಎವ್ರಿಥಿಂಗ್ ವಿಲ್ ಗೆಟ್ ಟು ನೋ. ಆಲ್ಮೋಸ್ಟ್ ನಾವು ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಔಟ್ ಆಫ್ ನಮ್ಮ ಆಲ್ಮೋಸ್ಟ್ ನಮ್ಮ ಪ್ರಶ್ನೆಗಳು, ನಮ್ಮ ನೋಟ್ಸ್ ಪ್ಲಸ್ ಟೆಸ್ಟ್ ಸೀರೀಸ್ ಇಲ್ಲಿಂದನೇ ಬಂದಿದೆ. ಯಾರ್ಯಾರಿಗೆ ಟೆಸ್ಟ್ ಸೀರೀಸ್ ಅಥವಾ ತಗೋಬೇಕು ಅಂತ ಇದೆ, VAO ಇವತ್ತು ಮತ್ತೆ ನಾಳೆ ಅಂದ್ರೆ ಸಂಡೇ ಮತ್ತು ಮಂಡೇ ಮಾತ್ರ, ಅಂದ್ರೆ 16 ಮತ್ತು 17ನೇ ತಾರೀಕು ಮಾತ್ರ 38 ಟೆಸ್ಟು. ಇದರಲ್ಲಿ 16 ಟೆಸ್ಟು ಫುಲ್ ಲೆಂತ್ GK, ಫುಲ್ ಲೆಂತ್ ಕಮ್ಯುನಿಕೇಶನು.
ಓಕೆನಾ. ರಿಮೈನಿಂಗು ಸಬ್ಜೆಕ್ಟ್ ವೈಸ್ ಇರುತ್ತೆ. ಹಿಸ್ಟ್ರಿ, ಪೊಲಿಟಿ, ಜೋಗ್ರಫಿ, ಎಕನಾಮಿ, ಬಜೆಟು, ಸರ್ವೆ, ಕರೆಂಟ್ ಅಫೇರ್ಸು, ಒಂದು ಕನ್ನಡ ಟೆಸ್ಟ್, ಒಂದು ಕಂಪ್ಯೂಟರ್ ಟೆಸ್ಟ್, ಒಂದು ಇಂಗ್ಲಿಷ್ ಟೆಸ್ಟು, ಇದೆಲ್ಲವೂ ಇರುತ್ತೆ. 38 ಟೆಸ್ಟು, 1350. ಸರ್ ನನಗೆ ಸಬ್ಜೆಕ್ಟ್ ವೈಸ್ ಬೇಡ, ನಾನು ಬರೀ ಫುಲ್ ಲೆಂತ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಫುಲ್ ಲೆಂತ್ ಟೆಸ್ಟಿನ ಅವಕಾಶ ಕೂಡ ಇದೆ. ಇಲ್ಲಿ 16 ಫುಲ್ ಲೆಂತ್ ಟೆಸ್ಟ್ ಇರುತ್ತೆ. ಒಂದು ಎಕನಾಮಿಕ್ ಸರ್ವೆ ಬಜೆಟು, ಒಂದು KE ಸ್ಪೆಷಲ್ ಸಿಲೆಬಸ್, ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ, ಲ್ಯಾಂಡ್ ರಿಫಾರ್ಮ್ಸ್ ಬರುತ್ತಲ್ವಾ ಆ ಟೆಸ್ಟು, ಓಕೆನಾ, ಅದಿರುತ್ತೆ. ಆಮೇಲೆ 3 ಒಂದು ಕನ್ನಡ, ಒಂದು ಇಂಗ್ಲಿಷು, ಒಂದು ಕಂಪ್ಯೂಟರ್, 3 100 ಕ್ವಶನ್ದು 3 ಟೆಸ್ಟ್ ಇರುತ್ತೆ. ಟೋಟಲ್ 21 ಟೆಸ್ಟು. ಇದಕ್ಕೆ 555 ರೂಪಾಯಿ. ಬರೀ ನನಗೆ ಇಷ್ಟೇ ಬೇಕು ಅಂತಂದ್ರೆ, ಬರೀ ಫುಲ್ ಲೆಂತ್ ಮತ್ತು ಒಂದು 2-3 ಸಬ್ಜೆಕ್ಟ್ ಬೇಕಂತಂದ್ರೆ 555. ಸರ್ ನನಗೆ 38 ಟೆಸ್ಟು ಬೇಕಂತಂದ್ರೆ 1350 ರೂಪಾಯಿ. ಓನ್ಲಿ 2 ಡೇಸ್ ಆಫರ್ ಇದು, ಓಕೆನಾ. ಸೊ ಯಾರಿಗೆ ಬೇಕು ನೀವು ಈ ನಂಬರಿಗೆ ಕರೆ ಮಾಡಬಹುದು. 6360497425 ನಂಬರಿಗೆ ಕರೆ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದೊಂದು ಲಿಂಕ್ ಇರುತ್ತೆ, ಅಲ್ಲೂ ಕೂಡ ನೀವು ವಾಟ್ಸಪ್ ಮಾಡಬಹುದು. ಎಲ್ಲವನ್ನು ನಾವು ಕೊಟ್ಟಿದ್ದೀವಿ. ಓಕೆ, ಯು ಗೋ ಆ್ಯಂಡ್ ಚೆಕ್ ದಿ PDF, ದೆನ್ ಯು ಗೆಟ್ ಟು ನೋ ದ್ಯಾಟ್. ಓಕೆ, ನಮ್ಮ PC ಟೆಸ್ಟ್ ಸೀರೀಸು ತುಂಬ ಜನ, ಆಲ್ಮೋಸ್ಟ್ ಮೋರ್ ದ್ಯಾನ್ 130 ಅರೌಂಡ್ 130 ಮೆಂಬರ್ಸ್ ತೊಗೊಂಡಿದ್ರು ನಮ್ಮದು PC ಟೆಸ್ಟ್ ಸೀರೀಸು. ಅದರಲ್ಲಿ ಯಾರು ನಮ್ಮ ಟೆಸ್ಟ್ ಸೀರೀಸನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅವರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದಾರೆ. ಓಕೆನಾ. ಬರೀ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಅಂದ್ರೆ ಮಾತ್ರ ತಗೊಳ್ಳಿ. ಸುಮ್ಮನೆ ತಗೊಂಡು ಎಲ್ಲರೂ ತಗೋತಾರೆ ನಾನು ತಗೋತೀನಿ ಅಂತಂದ್ರೆ ಯೂಸ್ ಇಲ್ಲ. ಡೋಂಟ್ ಟೇಕ್, ನಾನು ಹೇಳೋದು ತಗೋಬೇಡಿ. ಹಂಗಿದ್ರೆ ಅದನ್ನ ಯೂಸ್ ಮಾಡ್ಕೋತೀನಿ, ಕರೆಕ್ಟಾಗಿ ಓದ್ತೀನಿ, ಕೊಟ್ಟಿರೋಂಥ ಅಂಶಗಳನ್ನೆಲ್ಲವನ್ನು ನಾನು ಫಾಲೋ ಮಾಡ್ತೀನಿ ಅನ್ನುವಂಥ ನಂಬಿಕೆ ನಿಮ್ಮ ಮೇಲೆ ನಿಮಗಿದ್ರೆ ಅದನ್ನ ತಗೊಳ್ಳಿ. ಓಕೆನಾ. ಇದಿಷ್ಟು ಈ ಹೊತ್ತಿನ ವಿಶೇಷ. ಥ್ಯಾಂಕ್ ಯು, ಧನ್ಯವಾದಗಳು.